ಭಾರತದ ಮೇಲೆ ನೇರ ದಾಳಿಗೆ ಪಾಕಿಸ್ತಾನದ ಸಂಚು, ಸಿಂಧೂ ಜಲ ಒಪ್ಪಂದ ಅಮಾನತು, ದೆಹಲಿಯ ಹೋಳು ವಸ್ತ್ರಕ್ಕೆ ಬೆಚ್ಚಿಬಿದ್ದ ಖಾಸ್ವಾ ಆಸಿಫ್, ಯುದ್ಧದ ಕಾರ್ಮೋಡ, ಭಾರತದ ಜಲ ದಿಗ್ಬಂಧನಕ್ಕೆ ಬೆದರಿದ ಶತ್ರು ರಾಷ್ಟ್ರ. ನಮಸ್ಕಾರ ವೀಕ್ಷಕರೇ. ಜಗತ್ತಿನ ದಿಗ್ಗಜ ನಾಯಕರಾದ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗಷ್ಟೇ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧಗಳಿಂದ ದೂರವಿದ್ದು ಶಾಂತಿ ಬಯಸುವ ನಾಯಕ ಅಂತ ಮುಕ್ತ ಕಂಠದಿಂದ ಹೊಗಳಿದ್ರು. ಆದರೆ ಭಾರತ ಎಷ್ಟೇ ಶಾಂತಿಯನ್ನು ಬಯಸಿದ್ರೂ ನಮ್ಮ ಪಕ್ಕದಲ್ಲಿರುವ ಪಾಕಿಸ್ತಾನದಂತಹ ರೋಗಗ್ರಸ್ತ ರಾಷ್ಟ್ರಗಳು, ಭಿಕಾರಿ ರಾಷ್ಟ್ರ ನಮಗೆ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಾವ? ಖಂಡಿತ ಇಲ್ಲ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ಕಾರಿಡಾರ್ಗಳಲ್ಲಿ ಈಗ ಬಿರುಗಾಳಿ ಎಬ್ಬಿಸ್ತಾ ಇರುವ ಒಂದು ಸುದ್ದಿ. ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಸ್ವಾ ಆಸಿಫ್ ನೇರವಾಗಿ ಭಾರತಕ್ಕೆ ಯುದ್ಧದ ಬೆದರಿಕೆ ಹಾಕಿದ್ದಾನೆ. ಭಾರತವು ಸಿಂಧೂ ಜಲ ಒಪ್ಪಂದವನ್ನು ಅಮಾನತಿನಲ್ಲಿ ಇಟ್ಟಿರುವುದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ನೇರ ಬೆದರಿಕೆ. ಅಗತ್ಯ ಬಿದ್ದರೆ ನಾವು ಭಾರತದ ಮೇಲೆ ನೇರ ಮಿಲಿಟರಿ ದಾಳಿ ಮಾಡೋದಕ್ಕೆ ಸಿದ್ಧ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವನೇ ಅಧಿಕೃತವಾಗಿ ಹೇಳಿಕೆ ನೀಡಿದ್ದಾನೆ. 65 ವರ್ಷಗಳ ಹಿಂದೆ, ಅಂದರೆ 65 ವರ್ಷಗಳ ಹಳೆಯ ಸಿಂಧೂ ಜಲ ಒಪ್ಪಂದವನ್ನು ಏಕಾಏಕಿ ಸಸ್ಪೆಂಡ್ ಮಾಡಿದ ಆ ಖಡಕ್ ರಹಸ್ಯವೇನು? ಒಪ್ಪಂದ ಅಮಾನತುಗೊಂಡ ತಕ್ಷಣವೇ ಜಮ್ಮು ಕಾಶ್ಮೀರದ ಬಗಲಿಹಾರ್ ಮತ್ತು ಸಲಾಲ್ ಅಣೆಕಟ್ಟುಗಳಲ್ಲಿ ಭಾರತ ಪ್ರಯೋಗಿಸಿದ ಆ ಫ್ಲಂಕ್ಷಿಂಗ್ ಎನ್ನುವ ಕರಾಳ ಅಸ್ತ್ರದಿಂದ ಪಾಕಿಸ್ತಾನದ ಕೃಷಿ ಭೂಮಿಗಳು ಜಲಸಮಾಧಿಯಾಗಿದ್ದು ಹೇಗೆ? ಪಾಕಿಸ್ತಾನವು ತನ್ನ ಏರ್ ಬೇಸ್ಗಳಿಂದ ಭಾರತದ ಮೇಲೆ ದಿಢೀರ್ ದಾಳಿ ಮಾಡಿ ಭಾರತ ತಿರುಗೇಟು ನೀಡುವ ಮುನ್ನವೇ ಅಮೆರಿಕದ ಕಾಲು ಹಿಡಿದು ಬಚಾವಾಗಲು ಹೆಣೆದಿರುವ ಆ ಹಿಟ್ ಆ್ಯಂಡ್ ರನ್ ಯುದ್ಧತಂತ್ರ ಎಂಥದ್ದು? ಪಾಕಿಸ್ತಾನದ ಈ ಹುಚ್ಚಾಟಕ್ಕೆ ಮುಕ್ತಾಯ ಹಾಡಲು ಭಾರತ ಸಿದ್ಧಪಡಿಸ್ತಾ ಇರುವ ಆ ಡಿಫೆನ್ಸ್ ಮೆಕ್ಯಾನಿಸಮ್ಗೇನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ಪಾಕಿಸ್ತಾನದ ಯುದ್ಧದ ಪ್ಲಾನ್, ಭಾರತದ ಹೂಳು ಅಸ್ತ್ರ ಮತ್ತು ಸಿಂಧೂ ಜಲ ಒಪ್ಪಂದದ ಸಸ್ಪೆನ್ಷನ್ ರಹಸ್ಯದ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟನ್ನು ಎಳೆಯಾಗಿ ಬಿಚ್ಚಿಡೋಣ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಪಾಕಿಸ್ತಾನ ಮಾಡ್ತಾ ಇರುವ ಈ ನೌಟಂಕಿ ಆಟ ತನ್ನ ಅಂತ್ಯವನ್ನು ತಾನೇ ತರಿಸ್ಕೊಳ್ತಾಗಿದೆಯಾ? ಭಾರತ ಪಾಕಿಸ್ತಾನಕ್ಕೆ ನೀರು ಬಿಡದೇ ಇರುವಂತಹ ನಿರ್ಧಾರ, ಮೋದಿಯವರ ನಿರ್ಧಾರ ನಿಮಗೆ ಇಷ್ಟವಾಯ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚೆ ಮಾಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ. ವೀಕ್ಷಕರೇ, ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಸ್ವಾ ಆಸಿಫ್ಗೆ ಏಕಾಏಕಿ ಈ ಮಟ್ಟದ ಯುದ್ಧದ ಹುಚ್ಚು ಹಿಡಿಯೋದಕ್ಕೆ ಕಾರಣವಾಗಿದ್ದು ಭಾರತ ತೆಗೆದುಕೊಂಡ ಒಂದು ಐತಿಹಾಸಿಕ ನಿರ್ಧಾರ. ಕಳೆದ ವರ್ಷ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಪಾಕಿಸ್ತಾನಿ ಉಗ್ರರು ಹೇಡಿತನದ ದಾಳಿ ಮಾಡಿದ್ರು. ಈ ದಾಳಿಯಲ್ಲಿ 26 ಜನ ಅಮಾಯಕ ಭಾರತೀಯರು ವಿನಾಕಾರಣ ಪ್ರಾಣ ಕಳೆದುಕೊಳ್ಳಬೇಕಾಯಿತು. ಭಾರತ ಕೇವಲ ಗಡಿಯಲ್ಲಿ ಗುಂಡು ಹಾರಿಸಿ ಸುಮ್ಮನಾಗಲಿಲ್ಲ, ಬದಲಾಗಿ ಪಾಕಿಸ್ತಾನದ ಉಸಿರನ್ನೇ ನಿಲ್ಲಿಸುವಂತಹ ಆರ್ಥಿಕ ಮತ್ತು ಭೌಗೋಳಿಕ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರು ಆರ್ಥಿಕ ದಿಗ್ಬಂಧನವನ್ನು ಹೇರ್ತಾರೆ. ಅದೇ ಸಿಂಧೂ ಜಲ ಒಪ್ಪಂದದ ತಾತ್ಕಾಲಿಕ ಅಮಾನತು. ಭಾರತ ಸ್ಪಷ್ಟವಾಗಿ ಘೋಷಣೆ ಮಾಡಿತು, ಎಲ್ಲಿವರೆಗೆ ಪಾಕಿಸ್ತಾನವು ಉಗ್ರವಾದವನ್ನು ನಿಲ್ಲಿಸೋದಿಲ್ವೋ ಅಲ್ಲಿವರೆಗೆ ನೀರಿನ ಒಪ್ಪಂದ ಚಾಲ್ತಿಯಲ್ಲಿ ಇರೋದಿಲ್ಲ ಅಂತ ಭಾರತ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಡುತ್ತೆ. ಒಪ್ಪಂದ ಅಮಾನತುಗೊಂಡ ತಕ್ಷಣ ಏನಾಗ್ತಾ ಇದೆ ಗೊತ್ತಾ? ಭಾರತವು ನದಿ ನೀರಿನ ಹರಿವು ಮತ್ತು ಪ್ರವಾಹದ ಯಾವುದೇ ಮಾಹಿತಿಯನ್ನು ಪಾಕಿಸ್ತಾನದ ಜೊತೆಗೆ ಹಂಚಿಕೊಳ್ತಾಗಿಲ್ಲ. ಭಾರತ ಕಾಶ್ಮೀರದಲ್ಲಿ ಕಟ್ಟುತ್ತಾ ಇರುವ ಡ್ಯಾಮ್ಗಳಿಗೆ ಪಾಕಿಸ್ತಾನದ ಒಪ್ಪಿಗೆಯಾಗಲಿ ಅಥವಾ ಅಂತಾರಾಷ್ಟ್ರೀಯ ತಪಾಸಣೆಯಾಗಲಿ ಬೇಕಾಗಿಲ್ಲ. ಯಾವಾಗ ನೀರು ಬಿಡಬೇಕು, ಯಾವಾಗ ನಿಲ್ಲಿಸಬೇಕು ಎನ್ನುವ ಸಂಪೂರ್ಣ ಕಂಟ್ರೋಲ್ ಕೇವಲ ಭಾರತದ ಕೈಗೆ ಬರುತ್ತೆ. ಇದೇ ಅಧಿಕಾರ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. 80% ವರ್ಸಸ್ 20% ಕರಾಳ ಹಂಚಿಕೆ, ಬದಲಾಗ್ತಿದೆ ಭೌಗೋಳಿಕ ನಕ್ಷೆ. ಅಷ್ಟಕ್ಕೂ ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಅಷ್ಟೊಂದು ಮುಖ್ಯ ಯಾಕೆ? ನಿಮಗೆಲ್ಲ ತಿಳಿದಿರುವಂತೆ ಸಿಂಧೂ, ಝೇಲಂ, ಚೆನಾಬ್ ಮತ್ತು ಈ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳಲ್ಲಿ ಮೊದಲೆರಡು ದೊಡ್ಡ ನದಿಗಳ 80% ನೀರನ್ನು ಪಾಕಿಸ್ತಾನಕ್ಕೆ ಅಂದರೆ ಬಿಟ್ಟುಕೊಡಲಾಗ್ತಾಗಿತ್ತು. ಕೇವಲ 20% ನೀರನ್ನು ಭಾರತ ಬಳಸ್ಕೊಳ್ಬೇಕಾಗಿತ್ತು. ಭಾರತದಂತಹ ಬೃಹತ್ ಜನಸಂಖ್ಯೆ ಇರುವ ದೇಶಕ್ಕೆ ಈ ಹಂಚಿಕೆ ಇತಿಹಾಸದ ಅತಿದೊಡ್ಡ ಅನ್ಯಾಯವಾಗಿತ್ತು. ಪಾಕಿಸ್ತಾನದ 30% ವಿದ್ಯುತ್ ಮತ್ತು ಬರೋಬ್ಬರಿ 80% ಕೃಷಿ ಸಂಪೂರ್ಣವಾಗಿ ಈ 80% ನೀರಿನ ಮೇಲೇ ನಿಂತೋಗಿತ್ತು. ಆದರೆ ಒಪ್ಪಂದ ಅಮಾನತುಗೊಂಡ ನಂತರ ಭಾರತ ಸುಮ್ಮನೆ ಕೂರಲಿಲ್ಲ.
ಭಾರತದ ಬಳಿ ಆ ನೀರನ್ನು ತಕ್ಷಣವೇ ನಿಲ್ಲಿಸಲು ಬೃಹತ್ ಡ್ಯಾಂಗಳಿಲ್ಲದೆ ಇರಬಹುದು. ಆದರೆ ನವಭಾರತವು ಭಾರೀ ವೇಗದಲ್ಲಿ ಅಣೆಕಟ್ಟುಗಳನ್ನು ನಿರ್ಮಿಸಿತು. ಡೈವರ್ಜನ್ ಪ್ಲಾನ್ ಝೇಲಂ ಮತ್ತು ಚೆನಾಬ್ ನದಿಗಳ ನೀರನ್ನು ರಾವಿ, ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳಿಗೆ ಡೈವರ್ಜನ್ ಮಾಡಿ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನಕ್ಕೆ ಹರಿಸುವ ಮೆಗಾ ಪ್ರಾಜೆಕ್ಟ್ ಶುರುವಾಗುತ್ತೆ. ಚೆನಾಬ್ ಬೇಸ್ಲಿಂಗ್ ಟನಲ್. ಇದೇ ವರ್ಷ ಆಗಸ್ಟ್ನಲ್ಲಿ ಈ ಮೆಗಾ ಟನಲ್ ಕಾಮಗಾರಿ ಶುರುವಾಗಲಿದ್ದು ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ಬೃಹತ್ ಪ್ರಮಾಣದಲ್ಲಿ ಕಡಿತಗೊಳಿಸಲಿದೆ. ಶಾಹರ್ಪುರ್ ಖಂಡಿ ಪ್ರಾಜೆಕ್ಟ್. ರಾವಿ ನದಿಯ 1150 ಕ್ಯೂಸೆಕ್ ನೀರು ಪಾಕಿಸ್ತಾನಕ್ಕೆ ಹೋಗದಂತೆ ಸಂಪೂರ್ಣವಾಗಿ ತಡೆಯುವ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಹೂಳಿನಲ್ಲಿ ಮುಳುಗಿದ ಪಾಕಿಸ್ತಾನದ ಕೃಷಿ. ಭಾರತ ಡ್ಯಾಂಗಳನ್ನು ಕಟ್ಟುವವರೆಗೆ ಪಾಕಿಸ್ತಾನ ಸೇಫ್ ಆಗಿದೆಯಾ? ಖಂಡಿತ ಇಲ್ಲ. ಒಪ್ಪಂದವನ್ನು ಅಮಾನತುಗೊಳಿಸಿದ ತಕ್ಷಣ ಭಾರತ ಪ್ರಯೋಗಿಸಿದ ಮಾಸ್ಟರ್ ಮೈಂಡ್ ಟೆಕ್ನಿಕ್ ಕೇಳಿದರೆ ನೀವು ಕೂಡ ಅಕ್ಷರಶಃ ದಂಗಾಗ್ತೀರಾ. ಕಳೆದ ವರ್ಷ ಭಾರತವು ಜಮ್ಮು ಕಾಶ್ಮೀರದ ಬಗ್ಲಿಹಾರ್ ಮತ್ತು ಸಲಾಲ್ ಅಣೆಕಟ್ಟುಗಳಲ್ಲಿ ಏಕಾಏಕಿ ರಿವರ್ಸರ್ ಫ್ಲಶಿಂಗ್ ಪ್ರಕ್ರಿಯೆ ಶುರು ಮಾಡುತ್ತೆ. ಅಂದರೆ ಡ್ಯಾಮ್ನ ಒಳಭಾಗದಲ್ಲಿ ಶೇಖರಣೆಯಾಗಿದ್ದ ಲಕ್ಷಾಂತರ ಟನ್ ಕೆಸರು ಮತ್ತು ಹೂಳನ್ನು ಏಕಾಏಕಿ ಗೇಟ್ ತೆಗೆದು ನದಿಗೆ ಬಿಡಲಾಯಿತು. ಭಾರತ ಈ ಹೂಳನ್ನು ನದಿಗೆ ಬಿಟ್ಟ ತಕ್ಷಣ ಆ ದಟ್ಟವಾದ ಕೆಸರು ನೇರವಾಗಿ ಪಾಕಿಸ್ತಾನದ ಕಡೆಗೆ ಹರಿದು ಹೋಯಿತು. ಇದರಿಂದ ಪಾಕಿಸ್ತಾನಕ್ಕೆ ಆದ ನಷ್ಟ ಏನು ಗೊತ್ತಾ? ಪ್ರವಾಹದ ಭೀತಿ. ನದಿಯಲ್ಲಿ ನೀರಿಲ್ಲದಿದ್ದಾಗ ಹೂಳು ಹೋಗಿ ಪಾಕಿಸ್ತಾನದ ನದಿ ಪಾತ್ರಗಳಲ್ಲಿ ತುಂಬಿಕೊಳ್ಳುತ್ತೆ. ನಾಳೆ ಮಳೆ ಬಂದು ಸ್ವಲ್ಪ ಹೆಚ್ಚು ನೀರು ಬಂದರೆ ಇಡೀ ಪಾಕಿಸ್ತಾನ ಜಲಸಮಾಧಿಯಾಗತ್ತೆ. ಕೃಷಿ ನಾಶ. ಕೃಷಿ ಸೀಸನ್ನಲ್ಲಿ ಭಾರತ ಬೇಕಂತಲೇ ತಾತ್ಕಾಲಿಕವಾಗಿ ನೀರನ್ನು ತಡೆಹಿಡಿದು ಆಮೇಲೆ ಹೂಳನ್ನು ಬಿಟ್ಟಿದ್ದರಿಂದ ಪಾಕಿಸ್ತಾನದ ರೈತರ ಜಮೀನುಗಳು ಹೂಳಾಗಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಾಗಿದೆ. ಭಾರತದ ಈ ಸೈಲೆಂಟ್ ವಾಟರ್ ಅಟ್ಯಾಕ್ ಪಾಕಿಸ್ತಾನದ ಆರ್ಥಿಕತೆಯನ್ನು ಒಳಗಿನೊಳಗೇನೆ ಕೊರಿತಾಗಿದೆ. ಕರಾಚಿ ಒಣಗುತ್ತಾಗಿದೆ. ಊಟಕ್ಕೂ ಪರದಾಡ್ತಾ ಇರುವ ಪಾಕ್ ಪ್ರಜೆಗಳು. ಈ ಜಲದಿಗ್ಬಂಧನದ ಎಫೆಕ್ಟ್ ಪಾಕಿಸ್ತಾನದ ಮೇಲೆ ಈಗಾಗಲೇ ಕಾಣ್ತಾಗಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಮತ್ತು ಅದರ ಆರ್ಥಿಕ ರಾಜಧಾನಿ ಕರಾಚಿಯಲ್ಲಿ ಈಗಾಗಲೇ ಭೀಕರ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಪಂಜಾಬ್ ಪ್ರಾಂತ್ಯದಲ್ಲಿ ಕೃಷಿಗೆ ನೀರಿಲ್ಲದೆ ಗೋಧಿ ಮತ್ತು ಭತ್ತದ ಉತ್ಪಾದನೆ ಕುಸಿದಿದೆ. ಪಾಕಿಸ್ತಾನದ ಬಳಿ ಕೇವಲ 90 ದಿನಗಳಿಗೆ ಆಗುವಷ್ಟು ಮಾತ್ರ ನೀರನ್ನು ಸ್ಟಾಕ್ ಮಾಡುವ ಸಾಮರ್ಥ್ಯ ಇಟ್ಟುಕೊಂಡಿದೆ. ಭಾರತ ಏನಾದರೂ ಸತತವಾಗಿ ನೀರನ್ನು ಕಂಟ್ರೋಲ್ ಮಾಡಿದರೆ ಇಡೀ ಪಾಕಿಸ್ತಾನದ ಭೂಭಾಗ ಅಕ್ಷರಶಃ ಒಣಗಿದ ಮರುಭೂಮಿಯಾಗಿ ಬದಲಾಗುತ್ತೆ. ಇದನ್ನೇ ಮನಗಂಡಿರುವ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ನೀರಿಲ್ಲದಿದ್ದರೆ ನಮ್ಮ ದೇಶ ನಿರ್ನಾಮವಾಗುತ್ತೆ, ಅದರ ಬದಲು ಯುದ್ಧ ಮಾಡಿ ಭಾರತದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಣ ಎನ್ನುವ ಹುಚ್ಚು ಸಾಹಸಕ್ಕೆ ಕೈ ಹಾಕುವ ಮಾತುಗಳನ್ನು ಆಡ್ತಾ ಇದ್ದಾನೆ. ಪಾಕಿಸ್ತಾನದ ಹಿಟ್ ಆ್ಯಂಡ್ ರನ್ ಮಾಸ್ಟರ್ ಪ್ಲಾನ್. ಅಮೆರಿಕದ ಕಾಲು ಹಿಡಿದು ಹೈಡ್ರಾಮಾ. ಪಾಕಿಸ್ತಾನಕ್ಕೆ ಭಾರತದ ಎದುರು ನೇರ ಯುದ್ಧ ಮಾಡಿ ಗೆಲ್ಲುವ ಯೋಗ್ಯತೆ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಈ ಹಿಂದೆ ನಡೆದ ಎಲ್ಲ ಯುದ್ಧಗಳಲ್ಲೂ ಭಾರತ ಪಾಕಿಸ್ತಾನವನ್ನು ಅಕ್ಷರಶಃ ಧೂಳಿಪಟ ಮಾಡಿ ಹಾಕಿದೆ. ಹಾಗಾದರೆ ಈ ಬಾರಿ ಅವರ ಯುದ್ಧ ತಂತ್ರ ಹೇಗಿರಲಿದೆ? ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳು ಒಂದು ಕರಾಳ ಹಿಟ್ ಆ್ಯಂಡ್ ರನ್ ಪ್ಲಾನನ್ನು ಹೆಣೆದಿದ್ದಾವೆ. ಉಗ್ರರನ್ನು ಕಳುಹಿಸುವ ಬದಲು ನೇರವಾಗಿ ಪಾಕಿಸ್ತಾನದ ಏರ್ ಬೇಸ್ಗಳಿಂದ ಫೈಟರ್ ಜೆಟ್ಗಳ ಮೂಲಕ ಭಾರತದ ವಾಯುನೆಲೆಗಳು ಮತ್ತು ಸೇನಾ ನೆಲೆಗಳ ಮೇಲೆ ಏಕಾಏಕಿ ಮುಂಜಾನೆ ದಾಳಿ ಮಾಡಿ ಭಾರತಕ್ಕೆ ಸರ್ಪ್ರೈಸ್ ಶಾಕ್ ಕೊಡೋದು. ಭಾರತ ಈ ಶಾಕ್ನಿಂದ ಹೊರಬಂದು ತನ್ನ ಕ್ಷಿಪಣಿಗಳನ್ನು ರೆಡಿ ಮಾಡಿ ಪಾಕಿಸ್ತಾನದ ಮೇಲೆ ಮರುದಾಳಿ ಮಾಡಲು ಅಷ್ಟರಲ್ಲಿ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರು ನೇರವಾಗಿ ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಕಾಲು ಹಿಡಿದು ನಮ್ಮ ನಡುವೆ ನ್ಯೂಕ್ಲಿಯರ್ ಯುದ್ಧ ಶುರುವಾಗ್ತಾ ಇದೆ, ದಯವಿಟ್ಟು ಭಾರತವನ್ನು ತಡೀರಿ ಅಂತ ಗೋಗರಿದು ನಾಟಕ ಆಡೋದು. ಅಂದರೆ ಹೊಡೆದು ಓಡಿ ಹೋಗಿ ಬೇರೆಯವರ ಹಿಂದೆ ಬಚ್ಚಿಟ್ಟುಕೊಳ್ಳುವ ಅಪ್ಪಟ ಹೇಡಿತನದ ರಣತಂತ್ರ ಪಾಕಿಸ್ತಾನದ್ದು. ಈ ಮೂಲಕ ಭಾರತದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೇರಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಜೊತೆಗೆ ಭಾರತಕ್ಕೆ ಪೆಟ್ಟು ಕೊಡುವ ಹುನ್ನಾರ ಪಾಕಿಸ್ತಾನದಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಪಾಕಿಸ್ತಾನದ ರಕ್ಷಣಾ ಸಚಿವರ ಈ ಯುದ್ಧದ ಬೆದರಿಕೆ ಕೇವಲ ಬರಿಯ ಮಾತುಗಳಲ್ಲ, ಅವರ ಹತಾಶೆ ಮತ್ತು ಭೀತಿಯ ಪ್ರತಿರೂಪ. ಭಾರತವು ಒಪ್ಪಂದವನ್ನು ಅಮಾನತುಗೊಳಿಸಿ ಡ್ಯಾಮ್ಗಳನ್ನು ಕಟ್ಟುತ್ತಾ ಹೂಳು ಅಸ್ತ್ರವನ್ನು ಪ್ರಯೋಗಿಸ್ತಾ ಇರುವುದು ಶತ್ರುವಿನ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಪಾಕಿಸ್ತಾನದ ಹಿಟ್ ಆ್ಯಂಡ್ ರನ್ ತಂತ್ರದ ಬಗ್ಗೆ ನವದೆಹಲಿ ಮತ್ತು ನಮ್ಮ ರಕ್ಷಣಾ ಪಡೆಗಳಿಗೆ ಸ್ಪಷ್ಟವಾಗಿ ಅರಿವಾಗಿದೆ. ಅದಕ್ಕಾಗಿಯೇ ಭಾರತವು ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಮಿಸೈಲ್ ಪವರನ್ನು ರಾಕೆಟ್ ವೇಗದಲ್ಲಿ ಹೆಚ್ಚಿಸ್ತಾಗಿದೆ. ಬರುವ ದಿನಗಳು ಶಾಂತಿಯ ಕಾಲವಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಂದು ಅಂತಿಮ ಮತ್ತು ನಿರ್ಣಾಯಕ ಯುದ್ಧ ನಡೆದರೆ ಅದರಲ್ಲಿ ಆಶ್ಚರ್ಯ ಪಡುವಂತಹದ್ದೇನೂ ಇಲ್ಲ. ಭಾರತ ಸದಾ ಸನ್ನದ್ಧವಾಗಿದೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಪಾಕಿಸ್ತಾನ ಮಾಡ್ತಾ ಇರುವ ಈ ನೌಟಂಕಿ ಆಟ ತನ್ನ
ಅಂತ್ಯವನ್ನು ತಾನೇ ತರಿಸ್ಕೊಳ್ತಾಗಿದೆಯಾ? ಭಾರತ ಪಾಕಿಸ್ತಾನಕ್ಕೆ ನೀರು ಬಿಡದೇ ಇರುವಂತಹ ನಿರ್ಧಾರ, ಮೋದಿಯವರ ನಿರ್ಧಾರ ನಿಮಗೆ ಇಷ್ಟವಾಯಿತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.